ಪ್ರಣಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಡಿಸೆಂಬರ್ 2024 ಶನಿವಾರ. ಶ್ರೀ ಕ್ರೋಧಿನಾಮೆ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ರೋಹಿಣಿ ನಕ್ಷತ್ರ, ಸಿದ್ಧಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತು ದತ್ತಾತ್ರೇಯರ ಜಯಂತಿ ಕೂಡ. ಎಲ್ಲರಿಗೂ ಆ ದತ್ತರ ಆಶೀರ್ವಾದ ಸಿಕ್ಕಲಿ. ಅವಧೂತರು, ಆ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ಕಾರವಾಗಿ ಹುಟ್ಟಿದಂಥ ಆ ಒಂದು ವಿಶೇಷತೆ, ಅನಸೂಯ ತಾಯಿ ಜಗನ್ಮಾತೆಯ ಹೊಟ್ಟೆಯಲ್ಲಿ ಗುರು ಬೇಕು ಮಕ್ಕಳೇ. ನಮಗಿವತ್ತು ದಾರಿ ತೋರಿಸ್ಲಿಕ್ಕೆ ದತ್ತರ ಆಶೀರ್ವಾದ ನಿಮಗಾದಾಗ, ದತ್ತ ಅಂದರೆ ಎಲ್ಲರನ್ನ ಪ್ರೀತಿಸೋದು, ಎಲ್ಲರ ಜೊತೆ ಇರೋದು. ದತ್ತ ಒಂಥರ ವಿಸ್ಮಯ. ದತ್ತರ ಚರಿತ್ರೆ ತಿಳಿದವ್ರಿಗಷ್ಟೇ ಗೊತ್ತು, ತಿಳ್ಕೊಂಡವ್ರಿಗಷ್ಟೇ ಗೊತ್ತು. ಅವರೊಂದು ಅವಧೂತರು. ಆದರೆ ಇವತ್ತು ಅವರ ಹೆಸರಿನಲ್ಲಿ ತುಂಬ ದೊಡ್ಡ ಕಳ್ಳ ಅವಧೂತರುಗಳು ಹುಟ್ಕೊಬಿಟ್ಟಿದ್ದಾರೆ. ಹೇಳಲೇಬೇಕು, ಅಷ್ಟೇ ಸಂಕಟ ಆಗುತ್ತೆ. ದತ್ತರು ಯಾವತ್ತು ತಮ್ಮ ಬಗ್ಗೆ ಹೇಳ್ಕೊಳ್ಳಿಲ್ಲ. ಅದನ್ನ ನೋಡಿದವ್ರು ಹೇಳಿರೋದು, ತಿಳ್ಕೊಂಡಿರೋರು ಹೇಳಿರೋದು ಅಷ್ಟೇ. ದತ್ತ ಅದೊಂದು ಬೇರೆ. ಕಾರ್ತಿವೀರ್ಯಾರ್ಜುನ ಹುಟ್ಟುವಾಗ, ಕಾರ್ತಿವೀರ್ಯಾರ್ಜುನ ಯಾರು ಗೊತ್ತಾ? ವಾಲಿಯಿಂದ ಬಡಿಸ್ಕೊಂಡ. ವಾಲಿ ಯಾರು ಗೊತ್ತಾ? ರಾವಣನನ್ನ ಬಡದವನು. ರಾವಣನನ್ನ ಬಡದವನು ಯಾರು ಗೊತ್ತಾ? ಶ್ರೀರಾಮಚಂದ್ರ ಪ್ರಭು. ಸೊ ಒಬ್ಬರಿಗೆ ಮೀರಿದ ಒಬ್ಬರು ಬಲಶಾಲಿಗಳು. ಅಂತ ಒಂದು ಕಾರ್ತಿವೀರ್ಯಾರ್ಜುನನ ಸಂಹಾರ ಮಾಡಿದವರು ಗುರುಗಳಾಗಿದ್ದಂತ ಶ್ರೀ ಪರಶುರಾಮರು. 1000 ಕೈಗಳು, ಸಹಸ್ರಬಾಹು ಅಂತ. ಇವತ್ತಿಗೂ ಕಾರ್ತಿವೀರ್ಯಾರ್ಜುನನ ಕೆಲವು ಮಂತ್ರ ಜಪಾನುಷ್ಠಾನಗಳಿದೆ. ಮಾಡಿಕೊಂಡರೆ ಕಳೆದು ಹೋದ ವಸ್ತು, ಭಯ ಆದಾಗ, ಇಲ್ಲ ಕಳ್ಳತನಗಳು ಮೇಲಿಂದ ಮೇಲೆ ಆಗ್ತಿದ್ದಾಗ ಕೆಲವೊಂದು ಉಪಾಸನೆಗಳಿದ್ದಾವೆ ಮಕ್ಕಳು. ಅದನ್ನ ಮಾಡಿಕೊಂಡ್ರೆ ತಡೆ ಹಾಕಬಹುದು ಅನ್ನತಕ್ಕಂಥದ್ದು. ಅಂತ ಕಾರ್ತಿವೀರ್ಯಾರ್ಜುನ ಹುಟ್ಟುವಾಗ ಏನು ಬಲವೇ ಇರಲಿಲ್ಲ, ಶಕ್ತಿಯೇ ಇರಲಿಲ್ಲ. ಇರ್ಲಿಲ್ಲ ಅವನಿಗೆ. ಅವನ ತಂದೆ ಮಕ್ಕಳಿಲ್ಲ ಅಂತ ತಪಸ್ ಮಾಡಿ ಪೂಜೆ ಮಾಡಿ ದತ್ತರ ಆಶೀರ್ವಾದದಿಂದ ಪಡೆದ ಮಗು ಇದು. ಆದ್ರೆ ಮಗು ನೋಡಿದ್ರೆ ಹಿಂಗೆ ಹುಟ್ಬಿಡಿದೆ. ಕೈಗಳಲ್ಲೇ ಬಲ ಇಲ್ಲ, ಕೈಗಳಲ್ಲಿ ತ್ರಾಣನೇ ಇಲ್ಲ, ಸೊಂಟದಲ್ಲಿ ಬಲ ಇಲ್ಲ. ಏನು ಮಹಾಸ್ವಾಮಿ ಅಂತ ತಗೊಂಡೋಗಿ, ಈ ಮಗು ನಿಮ್ಮದೇ, ನಿಮ್ಮ ಇಷ್ಟ ಅಂತ ತಗೊಂಡೋಗಿ ದತ್ತರ ಹತ್ರ, ದತ್ತರ ಪಾದಗಳ ಹತ್ರ ಇಟ್ಬಿಟ್ಟು ಕಣ್ಣೀರು ಹಾಕೊಂಡು ಬಂದ್ಬಿಟ್ನಂತೆ ತಂದೆ. ಎಷ್ಟೋ ದಿನಗಳಾದ್ಮೇಲೆ ಮತ್ತೆ ಹೋಗ್ತಾನೆ. ಏನಾದ್ರೂ ಗುರುಗಳ ಒಂದು ಅನುಸಂಧಾನ ಆಗಿರುತ್ತೆ, ಆದೇಶ ಆಗಿರುತ್ತೆ, ದಾರಿ ತೋರಿಸಿರ್ತಾರೆ ಗುರುವೇ ಅಂತ. ಇನ್ನು ಮಗು ಅಲ್ಲೇ ಇತ್ತು, ಆಡ್ಕೊಂಡು ಚೆನ್ನಾಗಿ. ಇವ್ರಿಗೆ ಆಶ್ಚರ್ಯ, ಸ್ವಾಮಿ ಅಂತ ಕಾಲಕ್ಕೆ ಬಿದ್ದಂತೆ. ನಿನ್ನ ಮಗನಿಗೆ 2 ಕೈಗಳಲ್ಲಿ ಬಲ ಇಲ್ಲ ಅಂತೀಯಾ? ಬಿಟ್ಟು ಹೋಗ್ತೀಯಾ? ಹೋಗ್, ಇವತ್ತಿಂದ 2 ಕೈಗಳಲ್ಲ, ಸಹಸ್ರಬಾಹು ಅವನು ಅಂತ. ಅದು ದತ್ತರ ಸುಮ್ಮನೆ ಒಂದು ಮಾತು. ಸಹಸ್ರಬಾಹು, 1000, ಈ ಕಡೆ 500 ಕೈಗಳು. ರಾವಣಾಸುರನಿಗೆ ಹತ್ತತಲ್ಲೇ 20 ಕೈಗಳು. ಆಯ್ತರ ಲೆಕ್ಕ ಹಾಕೊಳ್ಳಿ. ಕಾರ್ತಿವೀರ್ಯಾರ್ಜುನ ರಾವಣಾಸುರನ ಯಾವುದೋ ಇದು ಹುಳ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಜೈಲಲ್ಲಿ ಹಾಕಿದ್ನಂತೆ. ನಾರದರು, ವಿಶ್ವವಸು ಮಹರ್ಷಿ ಎಲ್ಲ ಓಡೋಗಿದ್ದಾರೆ. ಪುಲಸ್ತ್ಯ ಬ್ರಹ್ಮ, ಪುಲಸ್ತ್ಯ ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಮಗ ಪುಲಸ್ತ್ಯ ಬ್ರಹ್ಮ, ಪುಲಸ್ತ್ಯ ಬ್ರಹ್ಮನ ಮಗ ವಿಶ್ವವಸು ಮಗ. ಆ ವಿಶ್ವವಸುವಿನ ಧರ್ಮಪತ್ನಿ ಕೈಕಸಿ, ಅವರಿಬ್ಬರಿಗೆ ಹುಟ್ಟಿದಂತ ಮಗ. ಕೈಕಸಿಯಲ್ಲಿ ಸ್ವಲ್ಪ ರಾಕ್ಷಸ ಅಂಶ, ಅದಕ್ಕೆ ರಾವಣಾಸುರನಿಗೆ ಆ ಪೂರ್ವಜನ್ಮದ ಶಾಪವಿತ್ತು. ಅದಕ್ಕೆ ಆ ರೀತಿ ಬಂದಿದ್ದ. ಅಂಥವನು
ಕಾರ್ತವೀರ್ಯಾರ್ಜುನ ಹತ್ರ ಯುದ್ಧಕ್ಕೆ ಹೋಗ್ಬಿಟ್ಟು ಇದು ಹೆಂಗಿದೆ ಅಂದ್ರೆ ಒಂದು ಗೂಳಿ ಈ ಒಂದು ಮೇಕೆ ನನ್ನ ತಲೆ ಬುಡ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗೇಂಡ ಮೃಗದ ಹತ್ರ ಗುದ್ದದಾಗೆ ಇಲ್ಲ ಆನೆ ಹತ್ರ ಹೋಗಿ ಗುದ್ದದಾಗೆ. ಯೋಚನೆ ಮಾಡಿ ನೋಡಿ, ಒಂದು ಒದ್ದು ಅಂದ್ರೆ ಎಲ್ಲೋ ಹೋಗ್ಬಿಡುತ್ತೆ, ಹೌದಲ್ವಾ? ಈ ಮೇಕೆ ಟಗರು ನಾನು ಎಷ್ಟು ಗಟ್ಟಿ ಗೊತ್ತಾ ಅಂತ ನಮ್ಮೆಲ್ಲ ಗುದ್ದಬೋದಪ್ಪ, ಬಿಟ್ಟು ನೋಡಿ ಅಲ್ಲಿ ಒಂದೇ ಹೊಡೆತ ಸತ್ತೋಗ್ತವೆ. ಅಂಥದ್ದು ಕಾರ್ತವೀರ್ಯಾರ್ಜುನ ಸಹಸ್ರಬಾಹು, ನೆನಪಿಟ್ಕೊಳ್ಳಿದ್ದ ಗುರು ದತ್ತರ ಆಶೀರ್ವಾದ, ಬಲ, ಶಕ್ತಿ. ಅವನು ಎಷ್ಟು ಶಕ್ತಿಶಾಲಿ ಅಂದರೆ ಅವನು ಕೊಟ್ಟ ಶಕ್ತಿಯ ಒಂದು ಪರಿಚಯ ಮಾಡಿಸ್ತೇನೆ ನೋಡಿ. ಅವನ ರಾಣಿಯರುಗಳು ಒಂದ್ಸಲಿ ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅಸ್ಸಾಂ, ಪಶ್ಚಿಮ ಬಂಗಾಳ ಇದೆಲ್ಲ ಅವನಿಗೆ ಸೇರ್ಪಟ್ಟಂತ ನಾಡುಗಳು. ಅರುಣಾಚಲ್ ಪ್ರದೇಶ, ಅಸ್ಸಾಮು ಇದೆಲ್ಲ ದತ್ತರ ಆಶೀರ್ವಾದದಿಂದ ಕಾರ್ತವೀರ್ಯಾರ್ಜುನ ಆಳುತ್ತಿದ್ದಂಥ ಪ್ರದೇಶಗಳು ಅನ್ನತಕ್ಕಂಥದ್ದು. ಸಮುದ್ರ ತೀರದಲ್ಲಿ ಅವ್ರು ಸ್ನಾನಕ್ಕೆ ಹೋಗಿದ್ದಾಗ ಒಮ್ಮೆ ಜೋರಾಗಿ ಉಕ್ಕಿಬಿಟ್ಟು ಅವರು ಒಂಥರ ಕುಚ್ಕೊಂಡು ಹೋಗೋ ಥರ ಆಗಿ, ಪ್ರಾಣ ಹೋಗೋ ಥರ ಆಗಿ ಗಾಬರಿ ಬಿದ್ದು ದೊರೆಗೆ ಹೇಳ್ತಾರೆ, ನಾವಿನ್ಮೇಲೆ ಹೋಗೋದಿಲ್ಲ, ಈ ಥರ ಉಕ್ಕಿಬಿಡ್ತು ಅಂತ. ಸಮುದ್ರ ಹೋಗ್ಬಿಡ್ತಾ, ನಿಮಗೆ ತೊಂದರೆ ಆಯ್ತಾ ಸ್ನಾನ ಮಾಡಕ್ಕೆ, ಬನ್ನಿ ನಾನು ಬರ್ತೀನಿ ಅಂತ ಹೇಳಿ ಸೀದಾ ನಡ್ಕೊಂಡು ಸಮುದ್ರದಲ್ಲಿ ಕೂತ್ಕೊಬಿಟ್ಟು ತನ್ನ ಕೈಗಳನ್ನ ಬರೀ ಎಡಗೈ ಹಿಂಗೆ ಅಡ್ಡ ಇಟ್ಬಿಟ್ಟು ಎಷ್ಟು ನೀರು ಬರಬೇಕೋ ಅಷ್ಟು ಬಿಟ್ಬಿಟ್ಟು ನೀವು ಆಡ್ಕೊಳ್ಳಿ ಅಂತ ಕೂತ್ಕೊಂಡಿದ್ನಂತೆ. ಸಮುದ್ರದಲ್ಲಿ ಕುಳಿತು ಸಮುದ್ರವನ್ನೇ ಅಡ್ಡ ಹಾಕಿ ಬರೀ ಕೈಯಲ್ಲಿ, ಯಾವ ಶಕ್ತಿ, ನೀ ಎಷ್ಟು ದೊಡ್ಡ ಕೈ ಅಂತ ಯೋಚನೆ ಮಾಡಿ ನೋಡಿ ಕಾರ್ತವೀರ್ಯಾರ್ಜುನ. ನೀವು ಆಡ್ಕೊಳ್ಳಿಪ್ಪ ಅಂತ ಅವ್ನ ಮಡ್ಲಲ್ಲಿ ಕುತ್ಕೊಂಡು ಆಡ್ಕೊಂಡು ಅವರು ಎರಚ್ಕೊಂಡು ಸುಮ್ಮನೆ, ಆಮೇಲೆ ಈ ಕೈ ನಮ್ಗೆ ಸಿಗ್ತಿಲ್ಲ ನೀವು ಅಂದ್ರೆ ಆಯ್ತು ಅಷ್ಟೇ ಅಂತ ಹೇಳಿ ಕಾಲ್ನ ಅಡ್ಡ ಇಟ್ಟುಬಿಟ್ಟು ಸಮುದ್ರ ಅದನ್ನ ದಾಟಿ ಬರ್ತಿಲ್ಲ. ನಾವೀಗ ಬ್ರಿಡ್ಜ್ ಅಂತ ಹಾಕ್ತಿವಲ್ಲ, ನೀರು ಕಾವೇರಿ ನೀರಿಗೆ ಅಣೆಕಟ್ಟು ಕಟ್ಟಿದೀವಲ್ಲ ಆ ಥರ ಸಮುದ್ರಕ್ಕೆ ಹಾಕಿದ್ದ ಅವನು. ಸುಮ್ಮನೆ ಕಾಲು ಹಾಕ್ಬಿಟ್ಟು ಕೈ ಇಟ್ಕೊಂಡು ಆಡಿ ಅಂದ. ಅವರು ನಿನ್ನ ಎರಡು ಕೈಗಳ ಜೊತೆ ನಮ್ಮನ್ನು ಆಡಿಸ್ಬೇಕು ಅಂದಿದ್ದಕ್ಕೆ ಆಯ್ತು, ಅಯ್ಯೋ ಕಾಲು ಹಾಕೊಂಡು ಕುತ್ಕೊಂಡಿದ್ಯಾ ನೀನ್ ನೋಡಿದ್ರೆ ಹೀಗೆ ಅಂತ ಅಷ್ಟೇ ತಾನೆ ಅಂತೇಳಿ ಈ ಕಡೆ ಉಲ್ಟಾ ಮಾಡ್ಕೊಂಡು ಸಮುದ್ರಕ್ಕೆ ಬೆನ್ನ ಹಾಕೊಂಡು ಹಿಂಗ್ ಕುತ್ಕೊಂಡು ಆಡ್ತಿದ್ರೆ ಸಮುದ್ರ ಅವನನ್ನು ದಾಟಿ ಬರ್ಲಿಲ್ಲ. ಭಯ ಭಯ ಬಟ್ ಆ ಶಕ್ತಿ ಅವನದ್ದು, ಆ ಶಕ್ತಿ ಕೊಟ್ಟಿದ್ದು ಯಾರು ಗೊತ್ತಾ? ಗುರು ದತ್ತರು. ದತ್ತಾತ್ರೇಯರ ಶಕ್ತಿ ನಿಮಗೆ ಗೊತ್ತಿಲ್ಲ, ಉಪಾಸನ ಗೊತ್ತಿಲ್ಲ. ಎಸ್, ಆ ಒಂದು ಪಂಥದಲ್ಲೇ ಪೂಜೆ ಮಾಡ್ತಿರೋರು ಇವತ್ತಿನ ಮುಖ್ಯಮಂತ್ರಿ ಆಗಿರತಕ್ಕಂಥ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರತಕ್ಕಂಥ ಯೋಗಿ ಆದಿತ್ಯನಾಥ್. ಈ ಅವಧೂತ ಪರಂಪರೆಯಲ್ಲಿ ಹಲವಾರು ಪಂಥಗಳಿದೆ, ಅದರಲ್ಲಿ ಅವರೊಬ್ಬರು. ಯೋಚನೆ ಮಾಡಿ ನೋಡಿ, ಅವರಿಗೆ ಬ್ರಹ್ಮನ್ ಮೇಲೆ ಯೋಚನೆ. ನಮ್ಮ ನಿಮ್ಮಂಥವ್ರ ಮಧ್ಯೆ ಬರೋಲ್ಲ ಅವಧೂತರುಗಳು, ಕಾಣಿಸ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ. ದೇ ಆರ್ ಮ್ಯಾಜಿಕಲ್ ಪರ್ಸನ್ಸ್. ಐ ಹ್ಯಾವ್ ಮೆಟ್ ದೆಮ್. ರವಿಶಂಕರ ಇವತ್ತೇನಾದ್ರೂ ಸಾಧನೆ ಮಾಡಿದ್ದಾನೆ, ಏನಾದ್ರೂ ಹೇಳಿದ್ದು ನಡೆದಿದೆ, ಆಗಿದ್ದು ನಡೆದಿದೆ. ಇಂಥದ್ದು ಒಂದು ಅವಧೂತ ಗುರುಗಳ ಆಶೀರ್ವಾದ ಅಂತ ಹೇಳಬಲ್ಲೆ. ನಾನು ನೋಡಿದ್ದೇನೆ, ನನಗೆ ಸಾಕು. ಕೆಲವು ವಿದ್ಯೆಗಳನ್ನು ಹೇಳಬಾರ್ದು, ತೋರಿಸಬಾರ್ದು, ಅಷ್ಟೇ ಹೇಳಬಲ್ಲೆ. ಅಂತ ಒಂದು ಗುರು ದತ್ತರ ಆರಾಧನೆ ಮಾಡಿಕೊಳ್ಳಿ. ನಿಮ್ಮಲ್ಲಿರೋ ಆ ಒಂದು ಭಯ, ಆತಂಕ ದೂರ ಹೋಗ್ತಕ್ಕಂಥದ್ದಾಗುತ್ತೆ. ಎಲ್ಲಿಯಾದ್ರೂ ದತ್ತರ ದೇವಸ್ಥಾನಗಳಿರ್ತವೆ, ಶ್ರೀಧರ ಸ್ವಾಮಿಗಳ ಬೆಟ್ಟ, ಅವರು ಕೂಡ ಅವಧೂತರೆ. ಅಂತ ಕ್ಷೇತ್ರಕ್ಕೆ ಹೋಗಿ ಆಯ್ತು ಅಂದ್ರೆ ಗಣಗಾಪುರ ಒಮ್ಮೆ ಆದಾಗ ಆ ಗುರು ದತ್ತರ ಆ ಒಂದು ಇದ್ದ ಕ್ಷೇತ್ರ ಹೋಗಿ ಒಮ್ಮೆ ಒಂದು ದರ್ಶನ ಮಾಡ್ಕೊ ಬನ್ನಿ. ಆ ಪಾದುಕಾ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಒಪ್ಪಿಸಿ ಗುರುವಿನ ಗುಲಾಮನಾಗ ದೊರೆಯದಣ್ಣ ಮುಕುತಿ ಅಂತ. ಸುಮ್ಮನೆ ನಿನ್ನ ಮಗನಿಗೆ ಬಲ ಇಲ್ಲ ಅನ್ಕೋತೀವ, ಹೋಗ್ ಇವತ್ತಿಂದ ಕೊಡ್ತಿರೋ ಸಹಸ್ರಬಾ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ಪರಶುರಾಮನ ಅವತಾರ ಬಂತು, ತರದಾಗ್ತು, ಅದೊಂದು ಲೆಕ್ಕ ಬಿಡಿ, ಇರ್ಲಿ. ಕಾರ್ತವೀರ್ಯಾರ್ಜುನ ಕೂಡ ಒಂದು ಲೆಕ್ಕವೇ. ಕಾರ್ತವೀರ್ಯಾರ್ಜುನ ಯಾರು ಗೊತ್ತಾ? ಪೂರ್ವ ಜನ್ಮದಲ್ಲಿ ಸುದರ್ಶನ ಚಕ್ರ ಅನ್ನತಕ್ಕಂಥ ಮಾತು ಹೇಳ್ತಾರೆ. ನಾನಿಲ್ಲದೆ ಭಗವಂತನ, ನನ್ನಿಂದಲೇ ಎಲ್ಲ ಗೊತ್ತಾ, ನನ್ನೇ ಶಕ್ತಿ, ಸರ್ವಂ ನಾನೇ ಅಂತ ನಿಂತ್ಕೊಂಡಾಗ ಆ ಶಾಪಕ್ಕೆ ಒಳಗಾಗಿ ಸುದರ್ಶನ ಹುಟ್ಟಿದಂತ ಒಂದು ರೂಪವೇ ಕಾರ್ತವೀರ್ಯಾರ್ಜುನ ಅಂತ ಒಂದು ಮಾತಿದೆ. ಅದನ್ನ ಬಡದಾಕೋದು ಯಾರು? ಪರಮ ಶಿವರೂಪಿ ಪರಶುರಾಮರು
ಪರಬ್ರಹ್ಮ ಸ್ವರೂಪವಾದಂತಹ ಆ ಶಿವನ ಪರಮ ಭಕ್ತರು ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿಯನ್ನ ನಿತ್ಯ ದರ್ಶನ ಮಾಡಿಕೊಂಡು ಎಷ್ಟು ಶಕ್ತಿ ಗೊತ್ತರ ಪರಶುರಾಮರದ್ದು ಏನಾದ್ರೂ ತಿಳ್ಕೊಂಡಿದ್ದೀರಾ? ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮರು ಒಬ್ಬರು. ಇಲ್ಲಿಂದ ಎಷ್ಟು ಇದು ಅಂದ್ರೆ ಬಾಣಗಳ ಮಳೆಯನ್ನ ಕೈಲಾಸಕ್ಕೆ ಕಟ್ಟಿ ನಿತ್ಯ ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಶಿವನ್ ದರ್ಶನ ಮಾಡಿಸ್ಬಿಟ್ಟು ಆ ಜಮದಗ್ನಿ ರೇಣುಕಾಸ್ವಾಮಿ ಸವದತ್ತಿ ಎಲ್ಲಮ್ಮ ಅಂತಿರಲ್ಲ, ರೇಣುಕಾದೇವಿ ಯಾರು ಅನ್ಕೊಂಡಿದ್ದೀರಾ? ಪರಶುರಾಮರ ತಾಯಿ ಜಗನ್ಮಾತೆ. ಅವ್ರಿಗೆ ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಕರ್ಕೊಂಡು ಬರೋದು, ತಾನು ನಿತ್ಯ ನಡ್ಕೊಂಡು ಹೋಗಿ ಸ್ವಾಮಿ ದರ್ಶನ, ಶಿವನನ್ನೇ ದರ್ಶನ ಮಾಡ್ಕೊಂಡು ಬರ್ತಿದ್ದಂಥವ್ರು ಪರಶುರಾಮರು. ಅದನ್ನ ರಾಮಾವತಾರದಲ್ಲಿ ಬಾಣ ಬಿಟ್ಟಾಗ ಆ ಒಂದು ಮೆಟ್ಟಿಲು ಮುರಿದು ಹೋಗುತ್ತೆ ಅನ್ನೋ ಒಂದು ಮಾತು, ಅವರ ಅಹಂಭಂಗ ಅಂಥದೊಂತಾಕೊತ್ತು. ನಿತ್ಯ ಶಿವನನ್ನು ಹೋಗಿ ಕೈಲಾಸ ಪರ್ವತಕ್ಕೆ ಅದಕ್ಕೊಂದು ಏಣಿತರ ಬಾಣಗಳಲ್ಲೇ ಕಟ್ಟಿದ್ರು ಅಂದ್ರೆ ಆ ದಿವ್ಯ ಶಕ್ತಿ ಯಾವ ಶಕ್ತಿ ಲೆಕ್ಕ ಹಾಕೊಳ್ಳಿ. ಶಿವನನ್ನ ಪರಮ ಆರಾಧಕರು ಬಂದು ಈ ಕಾರ್ತಿವೀರ್ಯಾರ್ಜುನನ ಗರ್ವವನ್ನ ಭಂಗ ಮಾಡಿ ತರದಾಕ್ತಾರೆ. ಆಗ ಅವ್ರಿಗೆ ಕೋಪ ಬರುತ್ತೆ. ಅಲ್ಲೊಂದು ನಡೆಯುತ್ತೆ, ಕ್ಷತ್ರಿಯನೇ ಇರಬಾರದು ಅಂತೇಳಿ 21 ಬಾರಿ ದಂಡಯಾತ್ರೆಯನ್ನ ಈ ಭೂಮಂಡಲಕ್ಕೆ ಮಾಡಿ ಎಲ್ಲೆಲ್ಲೋ ಬಚ್ಚಿಟ್ಕೋತಾರೋ ಅದರಲ್ಲಿ ಬಚ್ಚಿಟ್ಟುಕೊಂಡವರಲ್ಲಿ ಕೆಲವು ವಂಶಜರಲ್ಲಿ ಚಂದ್ರವಂಶಸ್ಥರು, ಸೂರ್ಯವಂಶಸ್ಥರು. ಚಂದ್ರವಂಶಸ್ಥರು ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಕೃಷ್ಣರ ವಂಶಸ್ಥರು, ಯಾದವರು. ಕೃಷ್ಣರು ಚಂದ್ರವಂಶಸ್ಥರು, ಜನಕ ಮಹಾರಾಜನ ವಂಶಸ್ಥರು, ಅಲ್ಲಿಂದ ಬಂದಿರತಕ್ಕಂಥದ್ದು. ಸೂರ್ಯವಂಶಸ್ಥರು ಇಕ್ಷಾಕು, ರಘು, ದಿಲೀಪ, ಅಜ ಮಹಾರಾಜ, ದಶರಥ ಮಹಾರಾಜ, ದಶರಥ ಚಕ್ರವರ್ತಿ ಇದ್ರು ಆಗ. ಲೆಕ್ಕ ಹಾಕೊಳ್ಳಿ, ದಶರಥರು ಸಾಮಾನ್ಯರಲ್ಲ. ದಶರಥ ಅದಕ್ಕೊಂದು ಲೆಕ್ಕ ಇದೆ, ಇನ್ನೊಂದಿನ ಹೇಳ್ತಾನೆ. ಅಂತ ದಶರಥರ ಮೇಲೆ ಕೂಡ ಬರ್ತಿರ್ಬೇಕಾದ್ರೆ ದಶರಥರು ಹೆಂಗ್ ತಪ್ಪಿಸ್ಕೊಂಡ್ರು ಅಂದ್ರೆ ನಿತ್ಯ ಒಂದು ಕಲ್ಯಾಣ ನಡೆಯೋದು. ಎಲ್ಲೆಲ್ಲಿ ಕಲ್ಯಾಣಗಳು ನಡೆಯುತ್ತವೋ ಅಲ್ಲಿ ಮುಕ್ಕೋಟಿ ದೇವತೆಗಳು, ಅಲ್ಲಿ ಸ್ತ್ರೀಯರಿರ್ತಾರೆ. ಎಲ್ಲಿ ಸ್ತ್ರೀ ಇರ್ತಾಳೋ, ಎಲ್ಲಿ ನಗು ಇರುತ್ತೋ, ಆನಂದ ಇರುತ್ತೋ ಅಲ್ಲಿ ಸ್ತ್ರೀ ಇರ್ತಾಳೆ. ಎಲ್ಲಿ ಆ ಸ್ತ್ರೀ ಇರ್ತಾಳೋ ಜಗನ್ಮಾತೆ ಸ್ವರೂಪ ಅಂತ ಹೇಳಿ ಆ ಕಡೆ ಬರ್ತಿರ್ಲಿಲ್ವಂತೆ ಪರಶುರಾಮರ ಆ ಕಡೆ ಹೋಗೋರಂತೆ. ಎಷ್ಟೋ ಪುರುಷರುಗಳು, ರಾಜರುಗಳು ಬೃಹನ್ನಳೆ ತರ ವೇಷ ಹಾಕೊಂಡು ಹೋಗಿ ಬಚ್ಚಿಟ್ಕೋಬಿಟ್ಟಿದ್ರು. ಇನ್ನೂ ಕೆಲವರು ಈ ಒಂದು ಗೋವುಗಳ ಮಂಧ್ಯೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರಂತೆ. ಆ ಸದ್ದುಗಳು ಗೊರಸುಗಳ ಮಧ್ಯದಲ್ಲಿ ಬರ್ತಿದ್ರೆ ಗೋವುಗಳ ಮಧ್ಯೆ ಬರ್ತಿರ್ಲಿಲ್ವಂತೆ ಪರಶುರಾಮರು. ನೆನಪಿಟ್ಕೊಳ್ಳಿ, ತೊಂದರೆ ಆಗಬಾರದು ಅಂತ. ಅಲ್ಲೋಗಿ ಬಚ್ಚಿಟ್ಕೊಳ್ಳಿದ್ದಾರಂತೆ. ಅಂಥದ್ರಲ್ಲಿ ಬಚ್ಚಿಟ್ಕೊಂಡವ್ರಲ್ಲಿ ಕೆಲವರು ಉಳಿದವರು ಈ ಒಂದು ಚಂದ್ರವಂಶಸ್ಥರು, ಈ ಮತ್ಸ್ಯ ವಂಶಸ್ಥರು, ಇವರು ಅವರು ಅಂತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಲೆಕ್ಕ ಹಾಕೊಳ್ಳಿ. ಗುರು ದತ್ತರ ಪರಂಪರೆ ತಗೊಂಡ್ ಬಂದ್ರೆ ಅದು ಎಲ್ಲೆಲ್ಲಿಗೋ ಕನೆಕ್ಟ್ ಆಗುತ್ತೆ, ಸುಮ್ಮನೆ ಅಲ್ಲ. ಗೋರಖ್ನಾಥ್, ಘೋರ ಪಂಥದವ್ರು ಅವರು, ಯೋಗಿ ಆದಿತ್ಯನಾಥ್ ಅವರು. ಎಲ್ಲ ಬಿಟ್ಟು ಸನ್ಯಾಸಿ ಆಗಿರೋನ್ ಕರ್ಕೊಂಡ್ ಬಂದಿಲ್ಲ ರಾಜ್ಯ. ಮನುಷ್ಯ ಕಬಳಿಸಲ್ಲ, ತನಗೋಸ್ಕರ ಎತ್ತಿಟ್ಕೊಳ್ಳಲ್ಲ, ತನ್ನವ್ರಿಗೋಸ್ಕರ ಎತ್ತಿಟ್ಕೊಳ್ಳಲ್ಲ, ಯೋಗಿಯಾಗಿ ಯೋಚನೆ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಜಗನ್ಮಾತೆ ಆಡಿಸಿರೋ ನಾಟಕ. ಸುಮ್ಮನೆ ಆ ಹೆಸರು, ಕೀರ್ತಿ, ಪ್ರತಿಷ್ಠೆ ಇದೆಲ್ಲ ಸುಮ್ಮನೆ ಬರೋದಿಲ್ಲ ಮಕ್ಕಳೇ. ಅದಕ್ಕೆಲ್ಲ ಒಂದು ಲೆಕ್ಕ ಇದೆ. ಆ ಲೆಕ್ಕ ಭಗವತ್ ಇಚ್ಛೆಯಿಂದ ನಡೆಯುತ್ತೆ, ಅಷ್ಟೇ ಹೇಳಬಲ್ಲೆ. ಇರ್ಲಿ, ಅಂತ ಒಂದು ಗುರು ದತ್ತರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಕೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ ಭವಿಷ್ಯ 2025 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು.
ಮಾಯಾ ಸಂಖ್ಯೆ. ಅವ್ರಿಗೆ ಹೇಗಿದೆ, ನಾನು ನೋಡಿದಾಗೆ ಜಿದ್ದು ಅಂದ್ರೆ ಜಿದ್ದು, 8 ಸಂಖ್ಯೆಯಲ್ಲಿ ಹುಟ್ಟಿದವ್ರದೇ ಒಂದು ಜಿದ್ದು, ಆ ತಾಕತ್ತು ಕರೆಕ್ಟಾಗಿ ನೀವು ಬಳಸ್ಕೊಂಡ್ರೆ 0 ಇಂದ ಹೀರೋ ಆಗೋಕೆ ಕೆಲವು ಶಕ್ತಿಗಳನ್ನ ಕೆಲವ್ರು ಕೊಟ್ಟಿರ್ತಾರೆ. ದುರುಪಯೋಗ ಮಾಡಿಕೊಂಡ್ರೆ ಹೀರೋಯಿಂದ 0 ಆಗೋದು ಆಗುತ್ತೆ, ಸರ್ವನಾಶ ಆಗೋದು ಆಗುತ್ತೆ. ಇಲ್ಲ ಅಲ್ಲೇ ಕೊರ್ಕೊಂಡು ತುಂಬಾ ಬಲಗಳಿದ್ದವ್ರು ನೋಡಿ, ಏನೋ ನಮ್ಮ ಹಣೆ ಬರ, ಏನೋ ನಮ್ಮ ಯೋಗ ದುರ್ಯೋಗ ಈ ತರ ಹೇಳ್ಕೊಂಡು ಕುತ್ಕೊಬಿಡ್ತಕ್ಕಂಥದ್ದಾಗುತ್ತೆ. ಅವೆಲ್ಲವನ್ನು ಮೀಟಿಸಿ ಅವೆಲ್ಲವನ್ನು ದಾಟಿ ಮುಂದಕ್ಕೆ ಹೆಜ್ಜೆ ಹಾಕೋದು ಎಲ್ರಿಗೂ ಸಾಧ್ಯವಿಲ್ಲ. ಮೇಲಿಂದ ಮೇಲೆ ಅಪಮಾನ, ಮೇಲಿಂದ ಮೇಲೆ ಅವಮಾನ, ಮೇಲಿಂದ ಮೇಲೆ ಅನಾಹುತ, ಮೇಲಿಂದ ಮೇಲೆ ನಷ್ಟ, ಮೇಲಿಂದ ಮೇಲೆ ತೊಳಲಾಟ, ಮೇಲಿಂದ ಮೇಲೆ ಹೊಡೆದಾಟ. ಒಂದ ಎರಡ ಯುದ್ಧ ಅನ್ನತಕ್ಕಂಥದ್ದು. ಬೇರೆಯವರಾದ್ರೆ ಆಗೋಲ್ಲ, ತುಂಬಾ ಕಷ್ಟ ಮಕ್ಕಳೇ. ಒಂದ ಸಾವ, ವೀರ ಮರಣವ, ವೀರ ಸ್ವರ್ಗವ, ಈ ಥರದ್ದು ಎಳೆದು ಬಿಡ್ತಾರೆ. ಆದರೆ ಹಾಗೇ ಇದು ಎಷ್ಟು ಬೆಳೆದಿದ್ರು ಕೂಡ ಸುಮ್ಮನೆ ಇದ್ದು ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ಕಾಯ್ತಲ್ಲೇ ಇರ್ತಾರೆ. ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಒಳ್ಳೆ ಕಾಲ ಬಂದೇ ಬರುತ್ತೆ, ಅದು ಒಳ್ಳೆಯವ್ರಿಗಲ್ಲ ಅಂತ. ಆದರೆ ಅದು ಬರುತ್ತೋ ಇಲ್ವೋ ಬೇರೆ, ಕಾಯೋ ತಾಳ್ಮೆ ಯಾರಿಗೂ ಇರೋಲ್ಲ. ಆ ಕಟ್ಟ ಕಡೆಯ ಜೀವ ಹೋಗೋವರೆಗೂ ಒಂದೇ ಬರುತ್ತೆ. ಒಂದು ಅವಕಾಶ ಅಂತ ಕಾಯೋ ಏಕೈಕ ಶಕ್ತಿಯ ಸಂಖ್ಯೆ 8, 17, 26. ನೆನಪಿಟ್ಕೊಳ್ಳಿ, ಇಟ್ಸ್ ಅನ್ ಅನ್ಬಿಲೀವಬಲ್ ಪೇಷನ್ಸ್, ಅನ್ಬಿಲೀವಬಲ್ ಜ್ವಾಲಾಮುಖಿ. ಸುನಾಮಿಯಷ್ಟು ಶಕ್ತಿ ನಿಮ್ಮಲ್ಲಿದೆ. ಎಷ್ಟು ಬಾರಿ ನೀವು ಕಾದಿದ್ದೀರಿ, ಹೌದೋ ಅಲ್ವೋ ಹೇಳಿ. ಒಂದು ಅವಕಾಶ, 50 ಫೇಲ್ಯೂರ್, ಇನ್ನೊಂದು ಅವಕಾಶ. ಸೋಲನ್ನು ಯೋಚನೆ ಮಾಡಲ್ಲ, ಇನ್ನೊಂದಕ್ಕೇನಾದ್ರೂ ಇದೆಯಾ, ಇನ್ನೊಂದೇನಾದರೂ ಇದೆಯಾ ಅನ್ನತಕ್ಕಂಥದ್ದು. ಒಂದು ಬಾರಿ ಸಿಕ್ಕಿಬಿಟ್ರೆ, ನೀವು ನಿಜವಾಗ್ಲೂ ಹೇಳ್ತೀನಲ್ವಾ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು 100 ಪ್ರಯತ್ನ ಮಾಡುವಾಗ ಒಬ್ರು ಹೇಳ್ತಾರೆ, ಒಬ್ಬ ಬಹುದೊಡ್ಡ ಉದ್ಯಮಪತಿ ಹೇಳ್ತಾರೆ, 99 ಬಾರಿ ಫೇಲ್ಯೂರ್ ಆಗ್ಬಿಟ್ಟಿದ್ಯಾ, ನಿನ್ನ ಪ್ರಯತ್ನ ಫಲಿತ ಕೊಡ್ಲಿಲ್ಲ. ಗೊತ್ತಿಲ್ಲ, 100ನೇ ಫಲಿತ ಕೈಗೆ ಬಂತ ನಿಲ್ಲಿಸ್ಬಿಡ್ತು. ಅದೇ ನಿನ್ನ ಸೂಪರ್ ಸ್ಟಾರ್ ಮಾಡ್ಬಿಡ್ತು. 99 ಟೈಮ್ಸ್ ಯು ಮೇ ಫೇಲ್ಯೂರ್, ಯು ವಿಲ್ ಫೇಲ್ಯೂರ್. ಕೆಲವ್ರು ಒಂದೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಕೊಡುತ್ತೆ, ಕೆಲವ್ರು 100ನೇ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಕೊಡುತ್ತೆ. ಆ 100ನೇ ಹಂತದವರೆಗೂ ಇರಬೇಕಾಗಿರೋದು ಪೇಷನ್ಸ್. ಅದು ಬೇಕು ಅಂದ್ರೆ ಪಕ್ಕದಲ್ಲಿ ನಿಮ್ಮ ಪಕ್ಕ 8, 17, 26ರಲ್ಲಿ ಹುಟ್ಟಿದವ್ರನ್ನ ಇಟ್ಕೊಳ್ಳಿ. ಅಗಾಧ ತಾಳ್ಮೆ. ಏನೋ ನಮ್ಮ ದೇಶದ ದೊರೆಯು ಈ ಸಂಖ್ಯೆಯ ಪ್ರಭಾವದಲ್ಲೇ ಹುಟ್ಟಿರೋದು. ಎಷ್ಟು ಅವಮಾನ, ಎಲ್ಲಿದ್ದಿದ್ದು ಹೇಳಿ, ಜೋ ಚಾಯ್ ವಾಲ ಅಂತ ಹೇಳ್ತೀವಿ. ಎಲ್ಲಿದ್ದಿದ್ದು ಅಂತ ಹೇಳಿ, ಯಾರ ಜೊತೆಲಿದ್ರು ಅಂತ ಹೇಳಿ, ಯಾರು ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡಿ ನೋಡಿ. ಪ್ರತಿ ಹೆಜ್ಜೆ ಅಲ್ಲೊಂದು ಮಿರಾಕಲ್ ನಡೆಯುತ್ತೆ. ಅವರ ತಾಳ್ಮೆಗೆ, ಅವರ ಪರಿಶ್ರಮಕ್ಕೆ. ನೋಡಿ, ಎಲ್ಲಾ ನಿರ್ಧಾರಗಳು ದೊರೆಯಾಗಿ ತೆಗೆದುಕೊಳ್ಳೋದು ಸರಿ ಇರಬಹುದು. ಅಲ್ಲೊಂದು ಮಂತ್ರಾಲೋಚನೆ. ನಾವು ಕೂಡ ಮನೆಯಲ್ಲಿ ಎಷ್ಟೋ ಬಾರಿ ಎಷ್ಟೋ ನಿರ್ಧಾರಗಳು ನಾವೆಲ್ಲ ಸೇರಿ ಚರ್ಚಿಸಿ ತಗೊಂಡಿರ್ತೀವಿ, ಬಟ್ ಫೇಲ್ಯೂರ್. ಮೊನ್ನೆ ಒಂದು ತಾಯಿ ಜೀವ ಹೀಗೆ ಏನ್ ಮಾಡಿಟ್ಬಿಟ್ರು ಈ ಮಗುನಂತ. 10 ವರ್ಷ ಡೈವರ್ಸ್ ಆಗಿದೆ, ಕುಳಿತು ಬಿಟ್ಟಿದ್ದಾಳೆ, ಬೇಡ ನನ್ಗೆ ಅಂತ. ಏನ್ ಮಾಡಿದಾರೆ ಗೊತ್ತಾ? ಮದುವೆ ಇಷ್ಟ ಇಲ್ಲ, ಇಷ್ಟವಿಲ್ಲದ ಹುಡುಗ ಬೇರೆ, ಎಲ್ರೂ ಕಾಲು ಹಿಡ್ಕೊಂಡಿದ್ದಾಳೆ, ಕೇಳಿಲ್ಲ, ಬಲವಂತ ಮಾಡಿ ಮದುವೆ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ನೀನ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ನೀನು. ಡಿಸಾಸ್ಟರ್ ಕೊಟ್ಬಿಟ್ಟಿದೆ. ಆ ಮಗು ಇವತ್ತು ಡೈವರ್ಸ್ ಆಗಿ 10 ವರ್ಷ ಆಗಿದೆ. ಹಾಗೆ ಒಂದೇ ಮತ್ತೆ ನಂಗೆ ಮದುವೆ ಬೇಡ. ಯು ಪೀಪಲ್ ಡಿಚ್ಡ್. ನನ್ ಬೇಡ ಅಂದ್ರು ಬಲವಂತದ ಮಾಘಸ್ನಾನ. ಓದ್ತಿರೋ ಹುಡುಗಿ, ಆಡ್ತಿರೋ ಹುಡುಗಿ, ನಾಲೆಜ್ ಇರೋ ಹುಡುಗಿ ಇವತ್ತೊಂದು ಸಂಸ್ಥೆನಲ್ಲಿ ಮ್ಯಾನೇಜರ್ ಆಗಿದ್ದಾಳೆ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಚರ್ಚೆ ಮಾಡಿ ಮುಖ್ಯವಾಗಿ ಯಾರು ಒಪ್ಪಲಿಲ್ವೋ ಅವರನ್ನೇ ಒಪ್ಸಿ ಮಾಡಿಬಿಟ್ಟಿದ್ದಾರೆ. ಫೇಲ್ಯೂರಾ? ಯೋಚನೆ ಮಾಡಿ ನೋಡಿ. ಆ ನಿರ್ಧಾರ ಫೇಲ್ಯೂರ್ ತಾನೆ.
ಇವತ್ತು ಆ ಮಗು ಒಂಟಿಯಾಗಿ ನಿಂತಿದೆ ತಾನೆ, ತನಗಿನ್ ಮದುವೆ ಬಗ್ಗೆ ಆಸಕ್ತಿ ಇಲ್ಲ, ಬೇಡ ನನ್ನನ್ನು ಬಿಟ್ಬಿಡಿ. ಆ ಅಂದ, ಆ ಚಂದ, ಆ ವಿದ್ಯೆ, ಆ ವಿನಯ, ಆ ಗತ್ತು, ಆ ತೂಕ, ಆ ವ್ಯಕ್ತಿತ್ವ, ದೇವರೇ. ನೀವೆಲ್ಲರೂ ಸೇರ್ಕೊಂಡು ಚರ್ಚೆ, ಒಂದು ಕುಟುಂಬದಲ್ಲಿ ಮಾಡಿದಂತ ಒಂದು ಚರ್ಚೆ ಫೇಲ್ಯೂರ್ ಆಗೋಯ್ತೆ. ಬದಲಾಗುತ್ತೆ ಬಿಡು, ಆಗುತ್ತೆ ಬಿಡು. ಹಾಗೆ ಕೆಲವೊಮ್ಮೆ ದೊರೆಯಾಗಿಯೂ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಲ್ಲಿ ತುಂಬಾ ಕೆಲವೊಂದು ದೇಶ ರೀ, ನಮ್ಮ ಮನೆ ವಿಚಾರದಲ್ಲೇ ನಾವು ಸೋತು ಬಿಡ್ತೀವಿ. ಮನೆ ವಿಚಾರದಲ್ಲೇ ನಾವು ಸೋತು ಬಿಡ್ತೇವೆ ತಗೊಳ್ಳೋ ನಿರ್ಧಾರದಲ್ಲಿ. ಈ ದೇಶದ ಎಲ್ಲಾ ತರಹದ ಸಾಮಾಜಿಕ ಆರ್ಥಿಕ ಭದ್ರತೆ ಬೇರೆ ಬೇರೆ ರೀತಿಯದ್ದಿದೆ, ಎಲ್ಲ ತಗೊಂಡು ನಾವು ಮಾಡ್ಬೇಕು. ಆ ಒಂದು ವ್ಯವಸ್ಥೆ, ಒಕ್ಕೂಟ, ಇನ್ನೊಂದು ಕೆಲವ್ರು ಆಗ್ಬೋದು ಅವ್ರು ತಗೊಳ್ಳೋ ನಿರ್ಧಾರ, ಅದೆಲ್ಲ ಮುಖ್ಯ. ಬಟ್ ಈಸಿ ದೇರ್ ಆನ್ ದ ಟ್ರ್ಯಾಕ್ ಆರ್ ಎ ರೇಸ್ ಅಂತ ಹೇಳೋದೆ. ಆ ಟ್ರ್ಯಾಕು ರೇಸಲ್ಲಿ ನಿಲ್ಲೋ ಶಕ್ತಿ 8, 17, 26 ಮಾತ್ರನೇ ಸಾಧ್ಯನಪ್ಪ. ಅಯ್ಯೋಯಪ್ಪ, ನಾನು ನೋಡಿದ್ದಾನೆ. ನಿಮ್ಮಷ್ಟು ಕೆಳಸ್ಥಾಯ ವ್ಯಕ್ತಿಯನ್ನು ನಾನು ನೋಡಿಲ್ಲ, ನಿಮ್ಮಷ್ಟು ಎತ್ತರದ ವ್ಯಕ್ತಿಯನ್ನು ನಾನು ನೋಡಿಲ್ಲ. ಆ ಮಟ್ಟದ್ದು ನನ್ನ ಗುರುಗಳು ಒಂದು ಇದೇ ತರದ ಒಂದು ಬಹುದೊಡ್ಡ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ಅಲ್ಲೊಂದು ಮಾತುಕತೆ, ಚರ್ಚೆ. ಈ 8ರ ಪ್ರಭಾವವೇ ವಿಶೇಷವಾಗಿ ಅಲ್ಲೊಂದು ಅವರ ಜಾತಕದಲ್ಲಿ ಇದ್ದಂಥದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ಇವ್ರ ಮೇಲೆ ಅವ್ರಿಗೆ ಆ ಒಂದು ಪ್ರೀತಿ ಅನುರಾಗ ಹುಟ್ಟುತ್ತೆ. ನೀವು ನಂಬಲ್ಲ. ಈ ಗಿಫ್ಟ್ಸ್ ಎ ಪ್ರಾಪರ್ಟಿ PRO ಹೇಳ್ಬಿಟ್ರು. ದಿ ಸ್ಟುಪಿಡ್ ಬಾಯ್ ಡಸಂಟ್ ಲಿಸನ್ಸ್ ಅಂತ. 8ರ ಪ್ರಭಾವವೇ ಅವರಿದ್ದ ಸ್ಥಾಯಿ ಆ ಜಾತಕದಲ್ಲಿ ನಾನು ನೋಡಿದ್ದಾನೆ. ರಾಷ್ಟ್ರಪತಿ ಮಟ್ಟಕ್ಕೆ ಕರ್ಕೊಂಡು ಹೋಗಿತ್ತು. ಲಿವ್ಡ್ ಪ್ರಿನ್ಸಿಪಲ್, ಬದುಕಿದ್ದಷ್ಟು ದಿನವೂ ಪ್ರಿನ್ಸಿಪಲ್ ಅಲ್ಲೇ ಬದುಕಿದಂತ ವ್ಯಕ್ತಿ ಪ್ರಿನ್ಸಿಪಾಲ್ ಸಾಹೇಬ್ರೆ ಅವರು. ಸತ್ತ ನಂತರವು ನಾವೇನಾದ್ರೂ ಕೆಲವರನ್ನ ತುಂಬಾ ಜನ ಜಾತಿ ಧರ್ಮದ ಹೆಸರನ್ನು ಗುರುತಿಸ್ಬಿಡ್ತಾರೆ. ಅದಕ್ಕೆ ಮೀರಿದಂತ ಭಾರತೀಯತೆಯಲ್ಲಿ ಗುರುತಿಸ್ಬೇಕು. ನಮ್ಮ ದೇಶದ ಒಂದು ವಿಚಾರದಲ್ಲಿ ಗುರುತಿಸ್ಬೇಕಾಗುತ್ತೆ. ದ ಜೆಂಟಲ್ಮ್ಯಾನ್ ನಥಿಂಗ್ ಬಟ್ ನೋ ಒನ್, ಯಾರೂ ಅಲ್ಲ, APJ ಅಬ್ದುಲ್ ಕಲಾಂ. ಅಲ್ಲೊಂದಿತ್ತು ಅವರ ಸಂಖ್ಯೆಯ ಜೋಡಣೆಯಲ್ಲಿ ಅಲ್ಲೊಂದು ವಿಶೇಷ. ಬ್ಯೂಟಿಫುಲ್ ಪವರ್ ನೋಡಿದ್ದಾನೆ. ಅಂಥದ್ರಲ್ಲೇ ಕೆಲವು ಶಕ್ತಿಗಳು ಕೆಲವರು ಕೊಟ್ಟಿರುತ್ತೆ. 8, 17, 26 ಕರೆಕ್ಟ್ ಆಗಿನೇ. ಅಂತ ನಿಮಗೆ 2024 ನಿಜ ಹೇಳಬೇಕು ಅಂದ್ರೆ ಸ್ವಲ್ಪ ಪರಿಶ್ರಮದ ವರ್ಷವೇ. ಇದ್ದ ಹಾಗೆ ಕೈಯಲ್ಲೇ ಇದೆ, ತಿನ್ಲಿಕ್ಕಾಗ್ಲಿಲ್ಲ, ಕೈಯಲ್ಲೇ ಇದೆ, ಜೀರ್ಣಿಸ್ಕೊಳಕ್ಕಾಗ್ಲಿಲ್ಲ, ಕೈಯಲ್ಲೇ ಇದೆ, ಇಟ್ಕೊಳಕ್ಕಾಗ್ಲಿಲ್ಲ, ತಗೊಳಕ್ಕಾಗ್ಲಿಲ್ಲ ಅನ್ನೋ ತರ ಮನೆ ವಿಚಾರ, ಕುಟುಂಬದ ವಿಚಾರ ಇದೆ. ಪೂರ್ತಿ ಗೆಲುವಿದ್ದ ಹಾಗೆ ಇದೆ ಅಲ್ಲ. ನಂದೇ ಮನೆ, ಬಟ್ ಇನ್ನೂ ಪೇಪರು ಲೋನ್ ಕಟ್ತಿದ್ದೀನಿ, ಈ ರೀತಿ ಕೋರ್ಟಲ್ ಕೇಸಲ್ಲಿದೆ. ನಂದೇ ವ್ಯಾಪಾರ, ಇದು ನೆಕ್ಸ್ಟ್ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. ನೆನ್ನೆ ಚೆನ್ನಾಗಾಗಿತ್ತು, ಇವತ್ತೇನು ಅನ್ನೋ ಒಂದು ಟೆನ್ಷನ್. ದಿನಾ ಬಳಲಿದ್ದೀರಿ. 8, 17, 26 ಹುಟ್ಟಿದವರು ಈ ಒಂದು 2024 ಅಂಥದ್ದೊಂದು ತೊಳಲಾಟವನ್ನ ನೋಡಿದ್ದೀರಿ. ಇಟ್ ಹಸ್ ಬಿನ್ ಹ್ಯಾಪನ್. ಆ ಒದ್ದಾಟ, ಎಳೆದಾಟ, ಗುದ್ದಾಟ, ನಿಂತಿದ್ದೀರಿ, ಬಂಡೆಗಲ್ಲಿನ ತರ ನಿಂತಿದ್ದೀರಿ. ನೋಡೋರ್ಗೆ ಮಾತ್ರ ವಾವ್. ಸಡನ್ ಆಗಿ ನಿಮ್ಮಲ್ಲಿದ್ದಂಥ ಆ ಒಂದು ಕೋಪ, ಸಿಟ್ಟು, ನಾನು ನಂದು ಬೇರೆ ತರ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಶುರು ಹಚ್ಕೋಬಿಟ್ಟಿದೆ. ಸಮ್ವೇರ್ ಎಲ್ಲೋ ವೈರಾಗ್ಯ, ನಾನು ಅನ್ನೋದಕ್ಕೆ ಜಾಗದಲ್ಲಿ ನಾವು ಅನ್ನೋದೊಂದು ಶುರು ಆಗಿದೆ. ನೀವು ಯಾವಾಗ್ಲೂ ನಾವೂನೇ. ನಿಮ್ಮಷ್ಟು ಜಗತ್ತಿನ ಸ್ಯಾಕ್ರಿಫೈಸರ್ ವ್ಯಕ್ತಿಗಳಿಲ್ಲ ನಿಮ್ಮಷ್ಟು. ಬಟ್ ನಿಮ್ಮನ್ನು ಯಾರೂ ಗುರ್ಸೋರೇ ಇಲ್ಲ. ಎಲ್ರಿಗೂ ನೀವು ಬೇಕು, ಯಾರೂ ನಿಮಗಿಲ್ಲ. ಅಂತ ನಿಮಗೆ 2025 ಒಂದು ಮ್ಯಾಜಿಕಲ್ ವರ್ಷವೇ. ಯಾಕಂದ್ರೆ 8ಕ್ಕೆ 5ಕ್ಕೆ ಅದ್ಭುತ. ನೀವು ಒಂದು ಸ್ವಲ್ಪ ಸ್ಲೋನೆ. ಆಡನ್ ನೀವು ಎಷ್ಟೇ ಸ್ಪೀಡಾಗಿ ಹೋಗ್ತಿರೋದು ಸ್ಲೋನೆ, ಬಿಡೋಲ್ಲ. ಅಲ್ಲೊಂದೇನೋ ವಿಘ್ನ, ಅಲ್ಲೇನೋ ಮನೋವಿಚಲಿತ ಮಾಡಿಸ್ತಕ್ಕಂಥದ್ದು ಜಾಸ್ತಿ. ಒಡ ಹುಟ್ಟಿದವ್ರ ಜೊತೆಲೆ, ಎತ್ತವ್ರ ಜೊತೆ, ಕುಟುಂಬದವ್ರ ಜೊತೆ, ಆತ್ಮೀಯರ ಜೊತೆ, ಸಂಗಾತಿ ಜೊತೆ, ಪ್ರೀತಿ ಪ್ರೇಮದ ಜೊತೆ ನಿಮ್ಮಷ್ಟು ಅಗಾಧ ನೋವು ನೋಡಿದವ್ರು ಇನ್ಯಾರೂ ಇಲ್ಲ. ಅಂತ ನಿಮಗೆ 2024 ನೋವು ಕಾಣಿಸದ ಹಾಗೆ ಒಂದು ಮುಖವಾಡ ಹಾಕೊಂಡು ಬದುಕ್ತಿದ್ದೀರಿ. ನೋವಿದೆ, ಅರ್ಧ ನೋವು, ಅರ್ಧ ಗೆಲುವು, ಅರ್ಧ ಸೋಲು, ಅರ್ಧ ಗೆಲುವು. ಪಿಕ್ಚರ್ ಗೆದ್ದಿದೆ, ದುಡ್ಡಿಲ್ಲ, ದುಡ್ಡಿದೆ, ಪಿಕ್ಚರ್ ಗೆದ್ದಿಲ್ಲ.
ಯಾರಿಗೂ ಅದನ್ನ ಹೇಳ್ಕೊಳಕ್ಕೂ ಆಗಲೇ ಗೆದ್ಬಿಟ್ಟಿದಪ್ಪ ಅನ್ನತಕ್ಕಂಥ ಭಾವಾರ್ಥದಿಂದ ಮುಚ್ಚಿಟ್ಕೊಂಡಿದ್ದೀರಿ, ಹೌದಲ್ವಾ? ಅಂತ ನಿಮಗೆ 2025 ಇಸ್ ಎ ಗೋಲ್ಡನ್ ಪೀರಿಯಡ್. ಇಟ್ ಈಸ್ ಅ ಗೋಲ್ಡನ್ ಸ್ಪೂನ್, ಗೋಲ್ಡನ್ ವ್ಯಕ್ತಿತ್ವ. ಇದು ನಡೆಯತಕ್ಕಂಥದ್ದು ಆಗುತ್ತದೆ. ಚೆನ್ನಾಗಿದೆ ಬದುಕು, ಅದ್ಭುತ. ನೀವು ಅಂದುಕೊಳ್ಳೋದಕ್ಕಿಂತ ಒಳ್ಳೆ ದುಡ್ಡು ಕಾಸು ವ್ಯವಸ್ಥೆ, ಅದರಲ್ಲೂ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ರು, ಒಂದು ಬೇಕ್ರಿನೋ, ತಿಂಡಿ ಅಂಗಡಿನೋ, ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ಟ್ರಾವೆಲ್ಸು, ವೆಹಿಕಲ್, ನೀವು ಎಲ್ಲದರಲ್ಲೂ ಇರ್ತೀರಿ. ನೀವು ಎಲ್ಲಿಲ್ಲ. ಬೇರೆವರ್ ದ ಲೇಬರ್ ಕ್ಲಾಸ್ ಯು ಆರ್ ದೇರ್, ಬೇರೆವರ್ ದ ಟಾಪ್ ಕ್ಲಾಸ್ ಯು ಆರ್ ದೇರ್. ಮಿಡ್ಲಲ್ಲಿರೋ ಮಾತೇ ಇಲ್ಲ. ಇದ್ರೆ ತೀರಾ ಕೆಳಗಡೆ, ಇಲ್ಲ ತೀರಾ ಎತ್ತರದ ಬದುಕು ನಿಮ್ಮದು. ಸೊ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಒಂದು ಗಾಡಿ ಇಟ್ಕೊಂಡು ಓಡಾಡಿಕೊಂಡು ಕಲೆಕ್ಷನ್ ಏಜೆಂಟ್, ಡೆಲಿವರಿ ಏಜೆಂಟ್, ರಿಯಲ್ ಎಸ್ಟೇಟ್ ಏಜೆಂಟ್ ಆಯ್ತಾ, ಅದರ ಜೊತೆಯಲ್ಲಿ ಇನ್ನೇನಾದರೂ ಈ ಡ್ರೈವರ್ ಆಗಿದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಫೈನಾನ್ಸ್ ಬಿಟ್ಟು ಕೆಲಸ ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಒಂದು ಈ ತಿಂಡಿ ಮಾಡೋ ಅಂಗಡಿ, ಈ ಚಾಟ್ಸ್ ಅಂಗಡಿ, ಸ್ನ್ಯಾಕ್ಸ್ ಅಂಗಡಿ, ಸಣ್ಣ ಮೆಸ್ಸು ಹೋಟೆಲು ಇಟ್ಕೊಂಡಿದ್ದೀರಿ, ದಿನಗೂಲಿ ಸಂಪಾದನೆ, ದಿನನಿತ್ಯದ ಸಂಪಾದನೆ, ಈ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಖಂಡಿತ 2025 ದರದೆ ಈ ಒಂದು ಕೈಗೆ 2 ಕೈ ಧನವನ್ನು ನೋಡತಕ್ಕಂಥದ್ದಾಗುತ್ತದೆ. 3 ಪಾರ್ಟ್ಗಳಾಗಿ ತಗೊಳ್ಳಿ. ಮಾರ್ಚ್ವರೆಗೂ ಒಂದು 25%, ಮಾರ್ಚಿಂದ ಜುಲೈವರೆಗೂ ಒಂದು 50%, ಜೂನ್ವರೆಗೂ 50%, ಜೂನಿಂದ ಅಕ್ಟೋಬರ್ ಸೆಪ್ಟೆಂಬರ್ ಅಂತ ಹೇಳ್ತಾನೆ ಇನ್ನೊಂದು 25% ಜಂಪ್ ಆಗುತ್ತೆ. ಸೆಪ್ಟೆಂಬರ್ ನಂತರ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇನ್ನೊಂದು 25% ಇಟ್ ವಿಲ್ ಹೈಕ್ಸ್ ಯು. ಅದರಲ್ಲೂ 50 ಆಸುಪಾಸಲ್ಲಿದ್ದೀರಿ, 42 44 ದಾಟಿದ್ರೆ ಖಂಡಿತ ಯು ವಿಲ್ ಸಿ ಅ ಬೆಟರ್ ರಿಸಲ್ಟ್ಸ್ ಇನ್ 2025. ಒಂದು ಪುಟ್ಟ ಗಾಡಿ ತಗೊಳ್ಳೋ ಯೋಗ, ಒಂದು ಪುಟ್ಟ ಸೇವಿಂಗ್ಸ್ ಮಾಡ್ಕೊಳ್ಳೋ ಯೋಗ, ಒಳ್ಳೆ ಊಟ, ಒಳ್ಳೆ ಬಟ್ಟೆ ಹಾಕ್ತೀರಿ. ಖಂಡಿತ ಏನೋ ಮೈ ಮೇಲೆ ಭಾರ ದೆವ್ವ ನುಗ್ಗಿದಾಗ ಆಗಿತ್ತು 2024. ಇದ್ದಾಗೆ ಸಡನ್ನಾಗಿ ಗಡ್ಡ ಬಿಟ್ಕೊಂಡು ಹೇಗೋ ಇದ್ದಾಗೆ, ಏನೋ ಮಂಪ್ರು, ಏನೋ ನಿದ್ದೆ, ಎಲ್ಲೋ ಯಾರ್ದೋ ಮನೇಲಿ ಕೂತು ಬಿಟ್ಟ ಹಾಗೆ ಇದೆಲ್ಲ ನಡೆದಿದೆ. ಯು ಆರ್ ಕಮಿಂಗ್ ಔಟ್ ಥರ ಫುಲ್ ಶೇವ್, ಫುಲ್ ಟ್ರಿಮ್, ಬ್ಯಾಕು. ಯು ಆರ್ ಬ್ಯಾಕು. ನಿಮ್ಮ ಪವರ್ಸ್ ಆರ್ ಬ್ಯಾಕು, ನಿಮ್ಮ ಸ್ಟ್ರೆಂತ್ಸ್ ಆರ್ ಬ್ಯಾಕು. ಯು ಆರ್ ಗೋಯಿಂಗ್ ಟು ಡೂ ಇಟ್. ಬಿಡಬೇಡಿ. ನೀವು ಯಾವ ರಂಗ ಆಗಿದ್ದೀರೋ, ನಿಮಗೆ ನಾನು ಹೇಳಿದ್ನಲ್ಲ, ಇನ್ನೊಂದು ಅವಕಾಶ ಸಿಕ್ಕರೆ ಅನ್ನೋದು ಎಲ್ರಿಗೂ. ನಾವು ಒಂದು ಏಟಿಗೆ ಬಿದ್ದುಬಿಡ್ತೀವಿ, ಅಯ್ಯಪ್ಪ ಅಂದ್ಬಿಡ್ತೀವಿ, 2 ಏಟು 3 ಏಟು. ನೀವು ಮಾತ್ರ ಈ 8, 17, 26 ಹುಟ್ಟಿದವರು ಜೈಲಿಂದ ಈ ಜೈಲನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಹಿಂಗೆ ಓಡ್ತಿರುತ್ತೆ. ಆ ಜೈಲು ಒಳಗಡೆ ಇರೋ ಇನ್ನೊಂದು 4 ಕೈದಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಮ್ಯಾನೇಜ್ ಮಾಡ್ಬೋದಾ? ಇನ್ನೊಂದೆರಡು ದಿನ ನೀವಿರ್ಬೇಕು. ಯಾರೇ ದೊಡ್ಡ ಸಂಸ್ಥೆ ಕಟ್ಟಬೇಕು ಅಂದ್ರೆ ಇನ್ನೊಂದು 2 ದಿನ ತಾಳ್ಮೆ ಕೆಡಿಸ್ಕೊಳ್ಳೋ ವ್ಯಕ್ತಿಗಳ ಪಕ್ಕದಲ್ಲಿ ನೀವು ಎದ್ದು ಬಿಟ್ರೆ ಇನ್ನೊಂದೆರಡು ದಿನ ಈ ಕ್ಷಣಕ್ಕೆ ನಾನು ಸಾಯ್ತೀನಿ ಅಂದರೂ ಕೂಡ ನಾಳೆ ನಾನು ಸಾಯ್ತೀನಿ ಗೊತ್ತು, ನಾನಿರೋಲ್ಲ. ಇವತ್ತು ರಾತ್ರಿ ಪಾದ ಪೂಜೆ ಮಾಡ್ತಾರೆ ಕೃಷ್ಣರು ಅಮ್ಮ ಅಪ್ಪನಿಗೆ. ಹೆಂಡತಿ ಮುಖ ನೋಡ್ಕೊಂಡು ಮಲಗ್ತಾರೆ, ಮಕ್ಕಳ ಮುಖ ಗೊತ್ತು ನಾಳೆ ನಾನಿರಲ್ಲ, ನಾನು ವಿಶ್ರಮಿಸಲು ಭೌತಿಕವಾಗಿ ಇದು ತ್ಯಾಗ ಮಾಡಲು ಹೋಗುತ್ತಿದ್ದೇನೆ. ದಟ್ ಪವರ್ಫುಲ್ ಕೃಷ್ಣರ ಆ ಒಂದು ನಂಬರ್ಸ್ ಅಲ್ಲಿ ಒಂದು 8ರ ಪ್ರಭಾವವಿದೆ. ಎಲ್ಲೂ ಹೇಳಿಲ್ಲ, ಯಾವುದನ್ನೂ ಬಯಸ್ಲಿಲ್ಲ, ಎಲ್ರಿಗೂ ಇದ್ರು ಕೃಷ್ಣರು, ಯಾರೂ ಅವ್ರಿಗೆ ಇರ್ಲಿಲ್ಲ. ಅವ್ರ ಕೈ ನೋಡ್ತಿದ್ರೆ ವಿನಾ ಅವ್ರ ಹೃದಯದಲ್ಲಿ ಏನ್ ಬೇಕು, ಅವ್ರು ಏನ್ ಬಯಸ್ತಿದ್ರು ಅಂತ ನೋಡ್ಲೇ ಇಲ್ಲ. ನಿಮಗಾಗೆ 8ರಲ್ಲಿ ಹುಟ್ಟಿದವ್ರಿಗಾಗೆ ನೀವು ಎಲ್ರಿಗೂ ಇರ್ತೀರಿ. ನಿಮಗೇನ್ ಬೇಕು, ನೀವೇನ್ ಬಯಸ್ತೀರಿ, ನೀವೊಂಥರ ಸರ್ವೇ ಜನ ಸುಖಿನೋ ಬಂತು. ನೀವು 4 ಜನ ಕುಟುಂಬನ ತುಂಬಾ ಪ್ರೀತಿಸ್ತೀರಿ. ನಿಮ್ ಸುತ್ತಮುತ್ತಲಿರೋರು, ನೀವು ಇದ್ದ ಕಡೆ ನಗು, ಆನಂದ, ತಮಾಷೆ, ಭೋಜನ ಕೂಟ, ಔತಣಕೂಟ ಎಲ್ಲ ಇರುತ್ತೆ, ಎಲ್ರಿಗೂ ಇರ್ತೀರಿ. ಯಾಕೋ ನಿಮ್ಮಲ್ಲಿ ಒಂಥರ ಅರ್ಧಂತರ ಭಾವ, ಏನೋ ಅಸಹನೆ, ಅಲ್ಲಿಟ್ಬಿಟ್ಟಿರ್ತಾನೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ನಿಮಗೆ ಒಂದು ಪೂರ್ಣ ಚಟುವಟಿಕೆ, ಒಂದು 10 ವರ್ಷ ಚಿಕ್ಕವರಾಗ್ತೀರಿ. 2025 ಅನ್ನೋದು 10 ವರ್ಷ ಚಿಕ್ಕವರಾಗ್ತೀರಿ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ದ್ಯಾಟ್.
ಅಂದ್ರೆ ಯೌವನ ಬರುತ್ತೆ, ಆನಂದ ಬರುತ್ತೆ, ಖುಷಿ ಬರುತ್ತೆ, ಉತ್ಸಾಹ ಬರುತ್ತೆ, ಆರೋಗ್ಯ ಚೇತರಿಕೆ ಎಲ್ಲವೂ ನೋಡ್ತಕ್ಕಂಥದ್ದುಂಟು. ಸ್ವಲ್ಪ ದೂರ ಪ್ರಯಾಣ ಎಚ್ಚರಿಕೆ, ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬಿಟ್ರೆ, ಒಡ ಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಬಿಟ್ರೆ ಇನ್ನೇನೂ ತೊಂದರೆ ಇಲ್ಲ. ಫ್ಯಾಂಟಾಸ್ಟಿಕ್ ವರ್ಷ 2025. ಖಂಡಿತ ತುಂಬಾ ಜನ ಕಮೆಂಟ್ಸ್ ಮಾಡೋದಕ್ಕೆ ಕಾಯ್ತಿರ್ತೀನಿ. ನಾನು ನಿಮ್ಮನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ಕೇಳಲ್ಲ ಮಕ್ಕಳೇ, ಒಬ್ಬರಿಗೆ ಶೇರ್ ಮಾಡಿ. ಯಾರೋ ಒಬ್ಬರಿಗೆ ಮಾಹಿತಿ, ಅವರ ಮನಸ್ಸನ್ನ, ಅವರನ್ನು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಅವರ ಶಕ್ತಿಗಳನ್ನು ಪರಿಚಯ ಮಾಡಿ, ನನ್ನ ಶಕ್ತಿ ಇದು ಕಣೋ, ನಾನು ಚೆನ್ನಾಗಿದ್ದೀನಿ ಕಣೋ ಅನ್ನೋ ಒಂದು ಭಾವದಿಂದ ಅವನು ಇರ್ತಾನಲ್ವ, ಅದಕ್ಕಿಂತ ಆತ್ಮತೃಪ್ತಿ ಇಲ್ಲ ಮಕ್ಕಳೇ. ಎಸ್, ಅಂತ ಒಂದು ವರ್ಷ 2025 ಕೇಳ್ಕೊತಿದ್ದಾನೆ. ಲೆಟ್ ಅಸ್ ಹೆಲ್ಪ್ 1%. ನಿಮಗೆ ಅಂತ ನಿಮ್ಮ ಮೊಬೈಲ್ ನಂಬರು, ಯಾರೋ ನಿಮ್ಮ ಪೇಜು, ಫೇಸ್ಬುಕ್ ಪೇಜು, ಯೂಟ್ಯೂಬ್ ಪೇಜ್, ವಾಟ್ ಎವರ್, ಟ್ರೈ ಮಾಡೋಣ, ತಲುಪಿಸೋಣ. ಈ ಒಂದು ಇನ್ನಷ್ಟು ವಿಚಾರಧಾರೆಗಳು, ಇನ್ನಷ್ಟು ವಿಶೇಷ ಮಾಹಿತಿಗಳು ಈ ಥರ ತಗೊಬಂದು, ಕಾರ್ತಿವೀರ್ಯಾರ್ಜುನ ಇರಬಹುದು, ಸುದರ್ಶನ ಚಕ್ರ ಇರಬಹುದು, ಈ ರೀತಿ ತಗೊಬಂದು ನಿಮ್ಮ ಮುಂದ್ಗಡೆ ಉಣಬಡಿಸ್ಬೇಕು. ಆಧ್ಯಾತ್ಮಿಕತೆಯಿಂದ ನಿಮ್ಮನ್ನ ವ್ಯಾವಹಾರಿಕ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಆಸೆ. ನಿಮ್ಮನ್ನು ಗೆಲ್ಲಿಸ್ಬೇಕು. ನೀವು ಸೋಲ್ಬಾರ್ದು, ನೀವು ಕಣ್ಣೀರು ಇಡಬಾರ್ದು. ನಿಮ್ಮಲ್ಲೂ ಒಂದು ಗೆಲುವುಗಳಿದೆ, ಸೋಲುಗಳ ಬಗ್ಗೆ ಬೇಡ ಮಾತು. ಎಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ, ಅದ್ರ ಬಗ್ಗೆ ಬಿಡಿ, ಇದ್ದೇ ಇರುತ್ತೆ. ನಮ್ಮಲ್ಲೊಂದು ಕೊರತೆ ಇರುತ್ತೆ, ತೃಪ್ತಿ ಪಡಿಸಕ್ ಆಗೋದಿಲ್ಲ ಮಕ್ಕಳೇ. ನಾವೊಂದು ಅನ್ಕೋತೇವೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ. ಆದ್ರೂ ನನ್ನ ಪ್ರಯತ್ನ, ಗುರುಮುಖಿಯನ್ನ ಕಲಿತಂತ ಈ ವಿದ್ಯೆ ನಿಮ್ಮನ್ನೆಲ್ಲೋ ಒಂದು ಮಾರ್ಗದರ್ಶನ ಮಾಡಿ ಒಂದು ಸಮಾಧಾನ ಮಾಡಬೇಕು. ಒಬ್ಬರಿಗೆ ನಿಮ್ಮ ಆತ್ಮೀಯರಿಗೆ ಒಂದು ಶೇರ್ ಅಂತಕ್ಕಂಥದ್ದು ಅಷ್ಟೇ. ಹಾಗೆ ತುಂಬಾ ಜನ ಹೊಸಬ್ರು ನೋಡ್ತಿರ್ತೀರಿ, ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ಬೆಲ್ ಒತ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ ನೋಡಿ, ಎಷ್ಟು ಕಾಕತಾಳೀಯ ಪರಮಾತ್ಮ. ನನ್ನ ಕೃಷ್ಣ. ತಮಾಷೆ ಗೊತ್ತರ, ನಿಮ್ಮ ಹತ್ರ ಮಾತಾಡ್ತಿದ್ದೇನೆ, ಒಂದು ಫುಡ್ ಬ್ರೇಕ್ ತಗೊಂಡು ಮತ್ತೆ ನಾನು ಆ್ಯಡಪ್ ಆಗಿದೆ. 8ರ ಸಂಖ್ಯೆಯ ವ್ಯಕ್ತಿಯ ನಾನು ಕರೆ ಮಾಡಿದ್ದೇನೆ. ಈಸ್ ಮೈ ಗುರು, ಕಲಾ ಬ್ರಹ್ಮ, ಕಲಾ ಸರಸ್ವತಿ. ನಾನು ಎಲ್ಲರನ್ನೂ ಗುರುಗಳೇ ಅಂತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರ ಒಳಗಡೆ ಒಬ್ಬ ಗುರು ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ಎಲ್ಲರ ಒಳಗಡೆಯೂ ಒಬ್ಬ ರಾಮನಿದ್ದಾನೆ. ನನಗೆ ರಾವಣ ಕಾಣಿಸೋಲ್ಲ, ಅದು ಬೇಕಿಲ್ಲ ನನಗೆ ರಾಮ ಮಾತ್ರ ಬೇಕು. ಆ ಕಲಾ ತಪಸ್ವಿ. ನಾನು ಚಿಕ್ಕ ಹುಡುಗನಿಂದ ಐ ವಾಸ್ ಅ ಬಿಗ್ ಫ್ಯಾನ್. ನನ್ನ ಚಂದ್ರಚೂಡೆ ಜ್ಯೋತಿಷದಲ್ಲಿ ಒಂದು ದೇವಿಯ ಅಂಶವಿದೆ, ಅದನ್ನ ನನ್ನ ಸಿಗ್ನೇಚರಲ್ಲಿ ಇರೋದನ್ನ ಬ್ರೇಕ್ ಮಾಡಿ ಅದನ್ನ ಕೊಟ್ಟಂತ ವ್ಯಕ್ತಿ ಕಲಾ ತಪಸ್ವಿ. ಎಸ್, ವೆನೆವರ್ ಆ ಆರ್ಟ್ ಮಾಡಿಸ್ತಾನೆ, ಆ ಲೋಗೋ ಡಿಸೈನ್ ಮಾಡಿಸ್ತಾನೆ, ಈ ಈಸ್ ನಾಟ್ ರೀಚಬಲ್. ನನಗೋಸ್ಕರ ತುಂಬ ಕಡಿಮೆ ಮಾಡಿಕೊಡ್ತಾನೆ ಅದು. ಈ ಡಸ್ ಇಟ್ ಫಾರ್ ಇಂಟರ್ನ್ಯಾಷನಲ್ ಕಂಪನೀಸ್. ಕಡಿಮೆ ಅಂದರೂ 3 ಲಕ್ಷದ ಕೆಳಗಡೆ ಇಲ್ಲ. ನಾನು ಮಾಡಿಕೊಡಪ್ಪ, ಒಂದು ಕಡಿಮೆ ಅಂದರೂ 100 ಕಂಪ್ನಿದು ನನಗೆ ಲೋಗೋಸ್ ಬರ್ತಿರುತ್ತೆ. ತುಂಬ ಕಡಿಮೆ, ಚಿಕ್ಕದಾಗಿ ಶುರು ಮಾಡ್ತಿದ್ದಾರೆ. ನೀನು ಮಾತಾಡಬೇಡಪ್ಪ, ನಾನು ಮಾಡಿಕೊಡ್ತೀನಿ ಅಂತಾನೆ. ಈ ಟೇಕ್ಸ್ ಇಸ್ ಓನ್ ಸ್ವೀಟ್ ಟೈಮ್, ಈ ಡಸ್ ಇಟ್. ಬ್ಯೂಟಿಫುಲ್ ಲೋಗೋ ಸಿಸ್ಟಮ್. ಅದ್ರಲ್ಲಿ ಒಂದು ಪಾರಮಾರ್ಥಿಕತೆ ಹೇಗೆ ಕೊಡ್ತಾನೆ ಅಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಪಾರ್ವತಿ, ಅಯ್ಯೋ ಎಲ್ಲರೂ ತೋರಿಸ್ತಾನೆ. ಅದರಲ್ಲಿ ಒಂದೊಂದು ಬಣ್ಣಕ್ಕೊಂದೊಂದು ಲೆಕ್ಕ ಹೇಳ್ತಾನೆ. ಈಸ್ ಎ ಜೀನಿಯಸ್. ಅದಕ್ಕೊಂದು ಅರ್ಥ ಇದೆ. ಸೊ ಬೇರೆಯವ್ರು ಯಾರೇ ಹೇಳಿದ್ರು ಕೂಡ ನಾನು ಬಂದು ಆ ಲೋಗೋ, ಆ ಡಿಸೈನ್ ಬಂದು ಆತನ ಹತ್ರನೇ ಕೊಡೋದು. ತುಂಬ ಕಂಪ್ನಿಗಳು, ಕೆಲವರು ಫ್ಯಾಕ್ಟ್ರಿಗಳು ಇದೆಲ್ಲ ಕೇಳ್ತಿರ್ತಾರೆ. ಸೊ ವಿಚ್ ಐ ಗಿವ್ಸ್ ಇಟ್. ಕಾಕತಾಳೀಯವಾಗಿ ಆತನ 8ರ ಬಗ್ಗೆ ಮಾತಾಡ್ತಿದ್ರೆ, ಐ ಹ್ಯಾವ್ ಸೀನ್ ಹಿಮ್ ವೇರ್ ಹಿ ವಾಸ್ ಅಂಡ್ ವಾಟ್ ಹಿ ಈಸ್. ತುಂಬ ದೊಡ್ಡ ವ್ಯಕ್ತಿಗಳಿಗೆ ಹಿ ಟೀಚಸ್. ಈ ಒಂದು ಸರಸ್ವತಿಯನ್ನ ತುಂಬ ಚೆನ್ನಾಗಿ ಕಲಿಸ್ತಾನೆ, ಪೇಂಟಿಂಗನ್ನು. ದೇವಿ ಕುಣ್ಕೊಂಡು ಬರ್ತಾಳೆ, ನಡ್ಕೊಂಡು ಬರ್ತಾಳೆ. ಅಂಥದ್ದೊಂದು ಶಕ್ತಿ ಆತನ ಆ ಒಂದು ಕಲಾ ಪ್ರಪಂಚ. ಕಲಾದೇವಿ ಚೆನ್ನಾಗಿರ್ಲಿ. ಮುಂದುವರಿಸ್ಬಿಟ್ಟು
ಮಾತಾಡ್ತೇನೆ ಅವನ ಜೊತೆ. ಮೇಷರಾಶಿ, ಚಂದ್ರ ರೋಹಿಣಿ ಸಾರದಲ್ಲಿ ನಗುಮುಖ, ನಗುವಾಗಿ ಇರ್ತೀರಿ. ನಗ್ನಗ್ತಾ ಈಜ್ಬಿಡಿ ಮಕ್ಕಳೇ. ಯಾತು ಈಜಿ ಏನು ಪ್ರಯೋಜನ? ಇಷ್ಟು ಟೆನ್ಷನ್ ತಗೊಂಡು ಇಷ್ಟು ಒದ್ದಾಡ್ಕೊಂಡು ಅಲ್ಟಿಮೇಟ್ಲಿ ನಾವಿರಲು ಬಂದಿಲ್ಲ. ಹೋಗೋ ಆಗ್ಲಿ. ಜೈಲಲ್ಲಿರೋರೆ ನಕ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ತಾವ್ರಂತೆ, ಏನೇನೋ ಮಾಡ್ತಾವ್ರಂತೆ. ಜೈಲಿಗೆ ಹೋಗೋರೆಲ್ಲ ಏನೇನೋ ಮಾಡ್ತಾವ್ರಂತೆ. ಅವ್ರ ಮೇಲೆ ಎಂತೆಂಥದ್ದು ಕೇಸ್ ಇದೆ, ಜಾಮೀನು ಇಟ್ಕೊಂಡು ಓಡಾಡ್ತಿದೆ. ನಾವ್ ಯಾಕ್ರಿ ಧರ್ಮಬದ್ಧವಾಗಿ ಬದುಕ್ತಿದ್ದೀವಿ, ನ್ಯಾಯಬದ್ಧವಾಗಿ ಬದುಕ್ತಿದ್ದೀವಿ. ಮಾಡಿ, ಬದುಕು ನಿಮ್ಮಿಂದ ಚೆನ್ನಾಗಾಗುತ್ತೆ. ವೃಷಭ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಬೇಕರಿ, ತಿಂಡಿ, ಜ್ಯೂಸು, ಬಟ್ಟೆ, ವಸ್ತ್ರ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದ ಪ್ರಗತಿ, ಚೆನ್ನಾಗಿದೆ. ಮಿಥುನ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಎಲ್ಲೋ ಒಂದು ಸಣ್ಣ ಮನಸ್ಸಿಗೆ ಅಸಮಾಧಾನ, ಮನೆಯವರು, ಕುಟುಂಬದವರು, ಅಲ್ಲೆಲ್ಲೋ ಒಂದು ತಳಮಳ, ಒಂದು ವೃತ್ತಿಯಲ್ಲಿ ಇಲ್ಲ ಕುಟುಂಬದಲ್ಲಿ ಇಲ್ಲ, ಎರಡೂ ಕಡೆ ಜಗನ್ಮಾತೆಯನ್ನು ಆರಾಧಿಸಿ. ಹೇಳಿದ್ನಲ್ಲ, ನಾವೊಂದು ಗೆರೆ ಹಾಕಿದ್ರೆ ನಮಗಿಂತ ದೊಡ್ಡ ಗೆರೆ ಹಾಕಿರೋನು ಒಬ್ಬ ಭಗವಂತ ಸೃಷ್ಟಿ ಮಾಡಿಟ್ಟಿದ್ದಾರೆ. ರಾವಣ ಏನಂದ್ಕೊಂಡು ಗೊತ್ತಾ, ನಾನು ಯಾರು ಗೊತ್ತೇನು, ಮರಿಮೊಮ್ಮಗ ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ, ಆತನ ಮಗ ಪುಲಸ್ತ್ಯ ಬ್ರಹ್ಮ, ಪುಲಸ್ತ್ಯ ಮಗನ ಬ್ರಹ್ಮ ಮಗ ವಿಶ್ರವಸು ಬ್ರಹ್ಮ, ವಿಶ್ರವಸು ಮಹರ್ಷಿಯ ಮಗ ರಾವಣ ಬ್ರಹ್ಮ. ಯೋಚನೆ ಮಾಡಿ ನೋಡಿ, ಸೃಷ್ಟಿಕರ್ತ ನಾನು ಅಂದ. ಅವನನ್ನ ಹಿಂಗೆ ಎತ್ಕೊಂಡು ಹೋಗ್ತಾನೆ. ಹೆಂಗೆ ನಾವೊಂದು ಈ ಜಿರ್ಲಿನ ಈಗ ಮೀಸೆ ಇಟ್ಕೊಂಡು ಹೋಗ್ತೀವಿ ಗೊತ್ತಾ ಮಕ್ಕಳೇ? ಹಿಂಗೆ ಇದೊಂದು ಸಣ್ಣ ಹೂವು ಈ ಥರ ಏನೋ ಒಂದು ಹಿಂಗೆ ಇಟ್ಕೊಳೋದು, ಒಂದೇ ಒಂದು ದಳದ್ದು ಒಂದು ಸಣ್ಣ ಒಂದು ಇರುವೇನೋ ಒಂದು ಇನ್ನೊಂದು ಏನೋ ಒಂದು ಈ ಇಲಿನ ಈ ಬೆಕ್ಕು ಹಿಡ್ಕೊಂಡು ಹೋದ ಹಾಗೆ ಈ ಹುಲಿ ತನ್ನ ಮರಿಗಳನ್ನ ಹಿಂಗೆ ಇಟ್ಕೊಂಡು ಎತ್ಕೊಂಡು ಹೋಗ್ತಿರುತ್ತೆ. ಕಚ್ಚು ಕಚ್ಚು ವ್ಯಾಘ್ರ ಪ್ರೀತಿ ಅಂತ ಹೇಳ್ತೇವೆ. ಅದು ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಗುತ್ತೆ ಅಂದ್ರೆ ಮಕ್ಕಳನ್ನ, ಅಷ್ಟು ದೊಡ್ಡ ಹಲ್ಲುಗಳು ನಮಗೆ ಅಯ್ಯೋ ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗುತ್ತೆ. ಆ ರೀತಿ ಹಿಂಗೆ ಎತ್ಕೊಂಡು ಹೋಗಿ ಎತ್ತಿ ಜೈಲಲ್ಲಿ ಬಿಸಾಕ್ಬಿಟ್ಟು ಅವನ ಪಾಡಿಗೆ ಅವ್ನು ರಾಜ ದರ್ಬಾರ್ ಮಾಡ್ತಿರ್ತಾನೆ. ಹೋಗಿ ಡಿಕ್ಕಿ ಹೊಡೆದಿದ್ದಕ್ಕೆ ಅಂತ ರಾವಣಾಸುರನು ಇಲ್ಲ, ಅವರನ್ನ ಎತ್ತಾಕೊಂಡು ಹೋಗಿ ಹಾಕಿದಂತ ಕಾರ್ತಿವೀರ್ಯಾರ್ಜುನನು ಇಲ್ಲ, ಇಬ್ರೂ ಇಲ್ಲ. ಅಷ್ಟೇ, ಕೇಳುತ್ತಿರುವ ನಾವೂ ಇಲ್ಲ. ಇದು ವಿಧಿ ಚಕ್ರ. ಅದರಿಂದ ಒಂದು ಚಕ್ರಕ್ಕೆ ಮೀದು ಒಂದು ಚಕ್ರ ಎಲ್ಲಿಂದಲೋ ನಮ್ಮನ್ನ ಸುರುಳಿ 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 ಇದು ಮಾಡುತ್ತೆ. ಜಗನ್ಮಾತೆಗೆ ಸರೆಂಡರ್ ಆಗಿ ಜಸ್ಟ್ ಅಷ್ಟು ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ, ಚೆನ್ನಾಗಿದೆ. ಚಂದ್ರ ಲಾಭದಲ್ಲಿ, ತುಂಬಾ ಒಳ್ಳೆಯ ಒಂದು ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ, ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಸರು, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಟೆಕ್ನಿಕಲ್ಲು, ಮ್ಯಾನೇಜ್ಮೆಂಟು, ಡಾಕ್ಟರ್, ಯಾವ ರಂಗವಾದರೂ ಸರಿ ಹೊತ್ತು ತುಂಬಾ ಆತ್ಮತೃಪ್ತಿ ಕೊಡತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚೆನ್ನಾಗಿದೆ. ಕೇಂದ್ರದಲ್ಲಿ ಚಂದ್ರ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಒಂಥರ ವೃತ್ತಿಯಲ್ಲಿ ಸಮಾಧಾನ. ಡಾಕ್ಟರ್ ಆಗಿದ್ದೀರಾ, ಅನಾಥಾಶ್ರಮ, ವೃದ್ಧಾಶ್ರಮ, ವೈದಿಕ, ಪೂಜೆ ಪುನಸ್ಕಾರ, ಜ್ಯೋತಿಷ್ಯ, ಆಗಮ, ಮಾರ್ಗದರ್ಶನ, ಇನ್ನೊಬ್ಬರ ಸಮಾಧಾನ, ಇನ್ನೊಬ್ಬರಿಗೆ ಸಂತೃಪ್ತಿ, ನೆರಳು ಕೊಡೋದು, ದಾರಿ ಕೊಡೋದು, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬಾ ಆತ್ಮತೃಪ್ತಿ ಕೊಡತಕ್ಕಂಥ ದಿನ ಆಗಿರುತ್ತೆ. ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಲಾಭಾಧಿಪತಿ ಭಾಗ್ಯದಲ್ಲಿ, ಭಾಗ್ಯಾಧಿಪತಿ ಪಂಚಮದಲ್ಲಿ. ವಾವ್! ಗುರು, ಚಂದ್ರ, ಶುಕ್ರ ತುಂಬಾ ಚೆನ್ನಾಗಿದೆ. ಕೇತು ಒಬ್ಬನೇ ಹುಳ ಬಿಡೋದವನು, ಸೂರ್ಯ ನಕ್ಷತ್ರದಲ್ಲಿದ್ದಾನೆ ಅಷ್ಟೇ, ಮಿಕ್ಕಂತೇನು ತೊಂದರೆ. ಉದ್ಯೋಗದಲ್ಲಿ ಲಾಭ. ಕಲಾ ಮಾಧ್ಯಮದಲ್ಲಿರೋರಿಗೆ ಡೈರೆಕ್ಷನ್ನು, ಟೀಚಿಂಗು, ರೈಟಿಂಗು, ಆಗಮ, ಜ್ಯೋತಿಷ್ಯ, ಪೂಜೆ ಪುನಸ್ಕಾರ, ಹೋಮ, ಯಜ್ಞ, ಯಾಗ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ, ದಶಮಾಧಿಪತಿ ಅಷ್ಟಮ ಚಂದ್ರ. ಅದರಿಂದ ವೃತ್ತಿಲಿ ಒಂಚೂರು ಟೆನ್ಷನ್, ನಿಮಗೆ ನೀವೇ ಹುಳ ಬಿಟ್ಕೊಳ್ಳೋದು, ಹೀಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು, ಈ ತರ ಇರಬೇಕಿತ್ತು ಅನ್ನೋ ಒಂದು ಭಾವದಿಂದ ಒದ್ದಾಡತಕ್ಕಂಥದ್ದಾಗುತ್ತೆ ತುಲಾ ರಾಶಿಯವರಿಗೆ. ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಏನಿಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು. ಎಕ್ಸ್ಪೆಕ್ಟೇಷನ್ ವಿಲ್ ಕಿಲ್ಸ್. ನಾವು ಇನ್ನೊಬ್ಬರನ್ನ ತುಂಬಾ
ನಂಬಿಕೆ ಇಡೋದು ತಪ್ಪು. ಏನ್ ಮಾಡ್ತೀರಾ ಮಕ್ಕಳೇ? ಈ ಲೋಕವೇ ಹಾಗೆ, ನಾವೊಂದು ನಂಬಿಕೆ ಮೇಲೆ ನಡೀತೀವಿ. ಇರ್ತಾರೆ, ನೋಡ್ತಾರೆ, ಮಾಡ್ತಾರೆ, ಇಲ್ಲ. ಸೊ ಅದರಿಂದ ನೀವೇನೋ ಒಂದು ನಂಬಿಕೆ ಅಪನಂಬಿಕೆಗಳ ಮೇಲೆ ಅಲ್ಲೊಂದು ಸಣ್ಣ ತಲ್ಲಣ, ಸಣ್ಣ ಒದ್ದಾಟ, ಸಣ್ಣ ಎಳೆದಾಟ. ಇವತ್ತು ಭಗವಂತನ ಮೇಲೆ ದಾರಿ ಹಾಕಿ ರಾಮರ ಮೇಲೆ ಮುಂದಕ್ಕೆ ಹೆಜ್ಜೆ ಇಡಿ. ವೃಶ್ಚಿಕ ರಾಶಿ ಪೂರ್ಣ ಕುಂಭ, ಪೂರ್ಣ ಆನಂದ, ಪೂರ್ಣ ಸಮಾಧಾನ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ ವೃಶ್ಚಿಕ ರಾಶಿಯವರಿಗೆ. ಚೆನ್ನಾಗಿದೆ. ಗೌರವ, ಹೆಸರು, ಕೀರ್ತಿ, ವಿಜಯದುಂದುಬಿ. ಗೌರವ ಹುಡ್ಕೊಂಡು ಬರುತ್ತೆ, ಹೆಸರು ಹುಡ್ಕೊಂಡು ಬರುತ್ತೆ. ಮಾಡುವ ಯಾವ ಕೆಲಸವಾದರೂ ಬ್ಯೂಟಿಫುಲ್. ರಾಜಕೀಯ, ಸರ್ಕಾರ, ಅಧಿಕಾರ ಯಾವುದಾದರೂ ಸರಿಯೇ, ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ಚೆನ್ನಾಗಿದೆ. ಆಕಸ್ಮಿಕ ಧನಲಾಭ, ವೃತ್ತಿಯಲ್ಲಿ ಗೌರವ, ಹೆಸರು, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಚಿಕ್ಕಗಳು ಒದ್ದಾಟ ಆಗೋದು ಬಿಟ್ಟು ದೊಡ್ಡ ಸಮಸ್ಯೆಗಳಿಲ್ಲ. ಇನ್ನು ವಿಶೇಷವಾಗಿ ಮಕರ ರಾಶಿ ಪೂರ್ಣ ಗುರುಚಂದ್ರ ಯೋಗ. ಲಾಭಸ್ಥಾನವನ್ನು ನೋಡ್ತಿದ್ದಾನೆ. ಲಾಭದಲ್ಲಿ ಬೇರೆ ಬುಧ ಸೂರ್ಯ. ಖಂಡಿತ ಯಾವ ಕೆಲಸವಾದರೂ ಕನ್ಸಲ್ಟೆಂಟ್ ಆಗಿ ಬರವಣಿಗೆ, ಲೇಖನ, ಡಾಕ್ಟರು, ಮೆಡಿಸನ್ನು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಕುಂಭರಾಶಿ ಗೌರವ ಹುಡುಕಿ ಬರುತ್ತೆ, ಹೆಸರು ಹುಡುಕಿ ಬರುತ್ತೆ. ತುಂಬಾ ಆತ್ಮತೃಪ್ತಿಯಾಗಿರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಬದುಕು ಕಟ್ಕೋತೀರಿ. ಎಸ್ಪೆಷಲಿ ಈ ರಾಜಕೀಯದಲ್ಲಿದ್ದೀರಾ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡಲ್ಲಿದ್ದೀರಾ, ದೊಡ್ಡ ದೊಡ್ಡ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ನಡೆಸ್ತಿದ್ದೀರಾ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇಲ್ಲ ಮಾಮೂಲಿ ಒಂದು ಸಣ್ಣ ಪುಟ್ಟ ಚೀಟಿ ವ್ಯವಹಾರ, ಲೇವಾದೇವಿ ವ್ಯವಹಾರ, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪೊಲಿಟಿಕಲ್ ಕನ್ಸಲ್ಟೆಂಟ್. ಕುಂಭರಾಶಿಯವರೆಗೂ ಅಷ್ಟೇ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ ಮೂರನೇ ಮನೆಯಲ್ಲಿ ಚಂದ್ರ ಉಚ್ಚಂಗತ, ಮೂರನೇ ಮನೆಯ ಆ ಶುಕ್ರ ಲಾಭಸ್ಥಾನ. ಖಂಡಿತ ತುಂಬಾ ಜನ ಮೀನರಾಶಿಯವರು ಇವತ್ತು ಹಾಕ್ತೀರಿ, ಗುರುಜಿ ಸರ್ಪ್ರೈಸಿಂಗ್ ನ್ಯೂಸ್ ಆಗಿದೆ. ವೃತ್ತಿಯಲ್ಲೂ, ವ್ಯವಹಾರದಲ್ಲೂ, ಉದ್ಯೋಗದಲ್ಲೂ ಶುಭ ಕಾರ್ಯಗಳ ಚಿಂತನೆ, ಮದುವೆ, ಮನೆ, ಮಗು, ಕುಟುಂಬ, ಆನಂದ, ಆತ್ಮೀಯರ ಜೊತೆ ಒಡನಾಟ, ಸುತ್ತಾಟ, ದಿಢೀರ್ ಪ್ರಯಾಣ, ಸ್ನೇಹಿತರೊಂದಿಗೆ ಮಿಲನ, ಓಡಾಟ, ಖುಷಿ, ಸಂಭ್ರಮ, ಎಲ್ಲೆ ಮೀರಿದಂತಹ ಆನಂದ. ಚೆನ್ನಾಗಿದೆ. ಮೀನರಾಶಿ ಅದ್ಭುತ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.